ರಾಜಕಾಲುವೆ ಸೇರುತ್ತಿದ್ದ ತುಮಕೂರು ಕೈಗಾರಿಕಾ ಕೆಮಿಕಲ್ ನೀರು. ಫ್ಯಾಕ್ಟರಿಯಿಂದ ಟ್ಯಾಂಕರ್ಗಳ ಮೂಲಕ ಕೆಮಿಕಲ್ ನೀರು ರಾಜಕಾಲುವೆಗೆ. ಕೆಮಿಕಲ್ ನೀರು ಹೊತ್ತೊಯ್ಯಲು ಖಾಸಗಿ ಲಾರಿ ಮಾಲೀಕರಿಗೆ ಗುತ್ತಿಗೆ. ಗುತ್ತಿಗೆ ಟ್ಯಾಂಕರ್ನಿಂದ ರಾತ್ರೋರಾತ್ರಿ ಒಳಚರಂಡಿಗೆ ಕೆಮಿಕಲ್ ನೀರು. ಎಚ್ಚೆತ್ತ ಪಾಲಿಕೆ ಅಧಿಕಾರಿಗಳು ರಾತ್ರೋರಾತ್ರಿ ಕಾರ್ಯಾಚರಣೆ. 2 ಟ್ಯಾಂಕರ್ ಅನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಅಧಿಕಾರಿಗಳು. ಅಧಿಕಾರಿಗಳನ್ನ ಕಂಡು ಟ್ಯಾಂಕರ್ ಚಾಲಕರು ವಾಹನ ಬಿಟ್ಟು ಪರಾರಿ. ಎರಡು ಟ್ಯಾಂಕರ್ ಅನ್ನ ವಶಕ್ಕೆ ಪಡೆದ ಪಾಲಿಕೆ ಅಧಿಕಾರಿಗಳು. ಹೌದು ವೀಕ್ಷಕರೇ, ಕೈಗಾರಿಕಾ ಪ್ರದೇಶದಲ್ಲಿ ರಾಸಾಯನಿಕ ಕಾರ್ಖಾನೆಯಿಂದ ಹೊರಬರುವ ಕಲ್ಮಶ ನೀರನ್ನ ಅಕ್ರಮವಾಗಿ ಗುತ್ತಿಗೆ ಲಾರಿ ಮಾಲೀಕರು ರಾತ್ರೋರಾತ್ರಿ ಟ್ಯಾಂಕರ್ಗಳ ಮೂಲಕ ತಂದು ತುಮಕೂರು ನಗರದ ರಾಜಕಾಲುವೆಗೆ ಸೇರಿಸುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆ ಎದುರಾಗುತ್ತಿತ್ತು. ಇದರಿಂದ ಪಾಲಿಕೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದ ಹಲವು ರಾಸಾಯನಿಕ ಕಾರ್ಖಾನೆಯಿಂದ ಬಹಳ ದಿನದಿಂದ ಇಂತಹದ್ದೊಂದು ದುಷ್ಕೃತ್ಯ ಎಸಗಲಾಗುತ್ತಿತ್ತು. ಕಾರ್ಖಾನೆ ರಾಸಾಯನಿಕ ಘನತ್ಯಾಜ್ಯ ನೀರನ್ನ ಹೊರಹಾಕಲು ಖಾಸಗಿ ಲಾರಿ ಮಾಲೀಕರಿಂದ ಟ್ಯಾಂಕರ್ಗಳನ್ನ ಗುತ್ತಿಗೆ ಪಡೆದು ಅಕ್ರಮವಾಗಿ ಟ್ಯಾಂಕರ್ಗಳ ಮೂಲಕ ನಗರದ ಒಳಚರಂಡಿ ರಾಜಕಾಲುವೆಗೆ ಸೇರಿಸುತ್ತಿದ್ರು. ರಾಜಕಾಲುವೆಗೆ ಸೇರುತ್ತಿದ್ದ ವಿಷಕಾರಿ ನೀರಿನಿಂದಾಗಿ ಜಲಚರಗಳು ಸಾಯುತ್ತಿತ್ತು. ಕಾಲುವೆಯ ಪಕ್ಕದ ಸಾರ್ವಜನಿಕರಿಗೆ ಕೆಟ್ಟ ವಾಸನೆ ಹಾಗೂ ಕಣ್ಣು ಚರ್ಮದ ಸಮಸ್ಯೆಯಿಂದ ಬಳಲುತ್ತಿದ್ರು. ಪಾಲಿಕೆ ಆಯುಕ್ತೆ ಶುಭಾ ಅವರಿಗೆ ದೂರು ಸಹ ನೀಡಿದ್ರು. ಸಾರ್ವಜನಿಕರ ದೂರಿನ ಹಿನ್ನೆಲೆ ಆಯುಕ್ತರ ಆದೇಶದ ಮೇರೆಗೆ ನಿನ್ನೆ ರಾತ್ರಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಕಾರ್ಖಾನೆಯಿಂದ ತಂದ ರಾಸಾಯನಿಕ ನೀರು ತುಂಬಿದ ಟ್ಯಾಂಕರ್ಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇನ್ನು ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಂತೆ ಟ್ಯಾಂಕರ್ಗಳನ್ನ ಬಿಟ್ಟು ಚಾಲಕರು ಪರಾರಿಯಾಗಿದ್ದಾರೆ. ಪಾಲಿಕೆ ಅಧಿಕಾರಿಗಳು 2 ಟ್ಯಾಂಕರ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ವಾಹನಗಳನ್ನ ತಪಾಸಣೆ ನಡೆಸುವ ವೇಳೆ ದಾಖಲೆಗಳು ಸಿಕ್ಕಿವೆ. ತುಮಕೂರು ಕೈಗಾರಿಕಾ ಪ್ರದೇಶದ ಕಾರ್ಖಾನೆಯಿಂದಲೇ ರಾಸಾಯನಿಕ ತ್ಯಾಜ್ಯ ತರುತ್ತಿದ್ದರು ಎಂದು ತಿಳಿದು ಬಂದಿದೆ. ಕಾರ್ಖಾನೆ ವಿರುದ್ಧ ಕಠಿಣ ಕ್ರಮ ವಹಿಸುವುದಾಗಿ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಪಾಲಿಕೆ ಅಧಿಕಾರಿಗಳಾದ ಡಬ್ಲ್ಯೂ ವಿನಯ್ ಕುಮಾರ್, ಎಡಬ್ಲ್ಯೂ ಸುಧೀಂದ್ರ, ಆರೋಗ್ಯ ನಿರೀಕ್ಷಕರಾದ ಪ್ರಸನ್ನ ಕುಮಾರ್, ಷಡಕ್ಷರಿ ಜಯಣ್ಣ, ಮನೋಹರ್, ಯುಜಿಡಿ ಸೂಪರ್ವೈಸರ್ ಮಂಜುನಾಥ್, ಸಿದ್ದರಾಜು ಇತರರು ಭಾಗಿಯಾಗಿದ್ರು.
ತಕ್ಷಣ ಕಳಿಸಿ ಟ್ಯಾಂಕರ್ ಅಲ್ಲೈತೆ ನಾವು ತಾಮನೆ ಸರ್ ಇಲ್ಲಿ ಒಂದು ಅಲ್ಲಿ ಗದ್ದಲಲ್ಲಿ ಗ್ಯಾರೇಜ್ ಥರ ಗಾಡಿ 12:30 ಇವ್ರು ಪಾಪ ಇವ್ರಿಗೆ ಫೋನ್ ಮಾಡಿದ್ರೆ ನಮ್ಗೆ ಬರ್ತೀನಿ ಇವರು ಅದಕ್ಕೆ ನಾವು ಎಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದು ಬರೀ ಒಬ್ಬರೇ ಬಂದು ಎಲ್ಲಿ ಸರ್ ಬರ್ತಾ ಇದ್ದೀನಿ ನಾವು ಈಗ ಹೋಗ್ತಾ ಇದ್ದೋ ನಾವು ಮಾಮೂಲಿ ಅವತ್ತಿನ ಕೆಳಗೆ ಬೀಳ್ತಾರೆ ಇಟ್ಟು ನೋಡೋದಲ್ಲ ಗಾಡಿ ರೈಸ್ ಮಾಡೋದು ಧೂಳಿಗೇನೋ ಕಾಣಿಸ್ತಿದೆ ನನಗೆ ಧೂಳಿಗೇನೋ ಕಾಣಿಸ್ತಿಲ್ಲ ತಿರ್ಗಿ ಆಯ್ತು ಬಂದು ಹುಡುಗರು ಕರ್ಕೊಂಡು ಹುಡುಗರಿಗೆ ಹೇಳಿ ವಾಶ್ ಮಾಡ್ರಪ್ಪ ಅಂತ ಹೇಳಿ ಪಾಪ ಇವ್ರಿಗೂ ಸರ್ ಒಂದು ವಾರ ದಿವಸ ಬಿಟ್ಟು ಹೋಗವ್ರ ಅವ್ರ ಕೋಯ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಡೆಲಿವರಿ ಯಾರು ಕೊಡ್ತಿರೋದು ಕಸ್ಟಮರ್ ನೇಮ್ ಇವರು ಕೋಯ ಲೈಫ್ ಸೈನ್ಸ್ ಅನ್ನೋರು ಇದು ಯಾವುದೋ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಇರ್ಬೇಕು ಇದು ಸರ್ ಇವರು ನೋಡಿ ಪ್ರತಿದಿನ ಏನು ಲೋಡ್ ಹಾಕೋರ ಅದು ಬರ್ದು ಸರ್ ವೇಬ್ ಬ್ರಿಡ್ಜ್ ಕಾಪೀಸ್ ಇದು ಇದು ಆ ಗಾಡಿ ಬರೀ ಗಾಡಿ ಡೀಟೇಲ್ಸ್ ಇರ್ತೀವಿ ಬೇರೆ ನಿಲ್ವ ಅದರಲ್ಲಿ ಆ ಗಾಡಿಯಲ್ಲಿ ಸರ್ ಆ ಗಾಡಿ ಆಮೇಲೆ ಇದ್ರೊಳಗಿಂದ ಎರಡು ಸ್ಯಾಂಪಲ್ ತಗೊಳ್ಳಿ ಏನೇನು ಇದೆ ಅದು ಲಿಕ್ವಿಡ್ ಅದೆರಡು ಒಂದು ಬಾಟಲ್ ತುಂಬಿಡಿ ಬೇಗ ಸರ್ ಇವರು ಸುಮ್ಮನೆ ಒಂದು ಡಮ್ಮಿ ಬಿಲ್ ಮಾಡ್ಕೊಂಡವ್ರೆ ಯಾರಾದರೂ ಪೊಲೀಸರು ಹಿಡಿದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೆ ಅಂತ ಹೇಳಿ ಯಾಕೆಂದ್ರೆ ಎಲ್ಲಹಳ್ಳಿ ಕಡೆಯಿಂದ ಬರುತ್ತೆ ನಮ್ಮ ಗಾಡಿ ಅವರು ಎಲ್ಲ ಹೊರಗಡೆ ಹೋಗಿದ್ರು